ಈ ಧಾರ್ಮಿಕ ವಿಚಾರ ಬಂದಂತ ಟೈಮಲ್ಲಿ ಇವತ್ತು ಎಲ್ಲಿ ಪ್ರಾರಂಭ ಆಯ್ತು? ಇವತ್ತು ಮೈಸೂರು ದಸರಾ ಅಂದ ತಕ್ಷಣ ಸರ್ಕಾರಿ ಕಾರ್ಯಕ್ರಮಗಳಾಗ್ತಾ ಇತ್ತು. ಸರ್ಕಾರಿ ಕಾರ್ಯಕ್ರಮಗಳಾದಂತ ಟೈಮಲ್ಲಿ ಅಲ್ಲಿದ್ದಂತ ಅಂಬಾರಿ ಮೇಲೆ ಚಾಮುಂಡೇಶ್ವರಿನ ತಾಯಿಯನ್ನು ಹೊತ್ಕೊಂಡು ಹೋಗುವಂತ ವಿಚಾರವನ್ನು ಇಟ್ಕೊಂಡು ಅಲ್ಲಿ ಉದ್ಘಾಟನೆ ಮಾಡೋ ತನಕ ಕೂಡ ಅಲ್ಲಿ ಎಲ್ಲಾ ಕಾರ್ಯಕ್ರಮಗಳು ನವರಾತ್ರಿಗಳು ಏನು 9 ದಿನಗಳ ಕಾಲ ನಡೀತಾವ, ಎಲ್ಲಾ ಕಾರ್ಯಕ್ರಮಗಳು ಸರಳವಾಗಿ ನಡೀತಾ ಇದ್ವು. ಈ ಸರಿ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಅವರು ಒಳ್ಳೆಯವರು ಇದಾರೆ, ಇಲ್ಲ ಅನ್ನೋಕ್ಕಲ್ಲ, ಕೆಟ್ಟವ್ರನ್ನಕ್ ಹೋಗಲ್ಲ, ಅವ್ರು ಎಲ್ಲೋ ಒಂದು ಕಡೆ ಯಾರನ್ನ ಓಲೈಕೆ ಮಾಡ್ಕೋಬೇಕು ಅನ್ನಂತ ಕಾರಣದಿಂದ ಇವತ್ತು ವಿವಾದ ಯಾರು ಸೃಷ್ಟಿ ಮಾಡಿದ್ರು, ಯಾರನ್ನು ಅವ್ರಿಗೆ ರಾಜಕಾರಣ ವ್ಯವಸ್ಥೆಯಲ್ಲಿ ಇವತ್ತು ಬಾನು ಮುಸ್ತಾಕ್ ಅವ್ರನ್ನ ಕರೆಯೋದ್ರಿಂದ ಯಾರಿಗೆ ಅವ್ರಿಗೆ ಓಲೈಕೆ ಮಾಡ್ಕೊಂಡಾಗ ಆಗುತ್ತೆ ಅಂದ್ರಿಗಿನ ಆ ಸಮುದಾಯನ ಓಲೈಕೆ ಮಾಡ್ಕೋಬೇಕನ್ನಂತ ಕಾರಣದಿಂದ ಆ ರೀತಿ ಮಾಡಿದಾರೆ. ಅಂದ್ರೆ ಯಾವತ್ತೂ ಹೊಸ ಸಂಪ್ರದಾಯನ ಹಾಕುವಂತ ಟೈಮಲ್ಲಿ ಇವತ್ತು ಉದಾಹರಣೆಯಾಗಿ ಇದಕ್ಕಿಂತ ಮುಂಚೆ ಅನೇಕ ಮಹಾನೀಯರು ಬಂದು ಉದ್ಘಾಟನೆ ಮಾಡಿದಾರೆ. ಅವತ್ತು ಯಾವ ರೀತಿಯಲ್ಲಿ ಕೂಡ ಅಪಸ್ವರ ಎತ್ತಿಲ್ಲ. ಇವತ್ತು ಈ ಸೃಷ್ಟಿ ಮಾಡಿದಂತ ವ್ಯಕ್ತಿಗಳು ಯಾರು? ಸರ್ಕಾರ, ಮುಖ್ಯಮಂತ್ರಿಗಳು ಈ ಸಮಸ್ಯೆಯನ್ನು ಸೃಷ್ಟಿ ಮಾಡಂತ ಕೆಲಸ ಮಾಡಿದಾರೆ. ಹಂಗಾಗಿ ಈ ವಿವಾದ ಸೃಷ್ಟಿ ಮಾಡುವಂತ ಟೈಮಲ್ಲಿ ಅವರು ಸಾಧಕ ಬಾಧಕ ಅರ್ಥ ಮಾಡಿಕೊಂಡು ದಸರಾ ಇತಿಹಾಸವನ್ನು, ನಮ್ಮ ನವರಾತ್ರಿಗಳಂದ್ರೆ ಏನಂತಾರ, ದಸರಾ ಇದಕ್ಕೋಸ್ಕರ ಈಗ ಬಂತು, ಹಿಂಗೆಲ್ಲ ಕಾರ್ಯಕ್ರಮಗಳು ನೋಡಿದಂತ ಟೈಮಲ್ಲಿ ಅವ್ರು ಎಲ್ಲೊಂದು ಕಡೆ ವಿವಾದಕ್ಕೆ ಸೃಷ್ಟಿ ಆಗ್ಲಿಕ್ಕೆ ಕಾರಣನೇ ಮುಖ್ಯಮಂತ್ರಿಗಳು. ಸರ್, ಈಗ ನಿಸಾರ್ ಅಹಮದ್ ಅವರು ಇನಾಗ್ರೇಷನ್ ಮಾಡಿದ್ದಾರೆ, ಹಿಂದೆ ಅವ್ರು ಮಾಡಿದ್ದಾರೆ, ಮಾಡಿದ್ದಾರೆ. ಆಮೇಲೆ ಹಳೆ ರಾಜರು ನವಾಬರ್ನೆಲ್ಲ ನಿಜಾಮರನ್ನೆಲ್ಲ ಮೆರವಣಿಗೆ ಮಾಡಿ ನೋಡಿ. ನಾನು ಯಾರು ನಮ್ಮ ಈ ಸಾಹಿತ್ಯಗಳಿದಾರಲ್ಲ, ನಿಸಾರ್ ಅಹಮದ್ ಅವ್ರನ್ನ ನಾವ್ ಯಾರನ್ನ ಹೋಲಿಸ್ಕೊಳಕ್ ಸಾಧ್ಯ ಇಲ್ಲ. ನಿಸಾರ್ ಅಹಮದ್ ಅವ್ರ ಭಾಷಣ ಸಾಹಿತ್ಯ ಅಲ್ಲ, ಕಮ್ಯುನಿಟಿ ಅನ್ನೋದಕ್ಕಿನ ನಿಸಾರ್ ಅಹಮದ್ ಯಾರು ಅಚ್ಚ ಕನ್ನಡಿಗ. ನಿಸಾರ್ ಅಹಮದ್ ಅಂದ್ರೆ ಅವ್ರ ನ್ಯಾಲಿ ಮೇಲೆ ಸಾರಿಸ್ತಿರಂತ ವ್ಯಕ್ತಿ. ಬಾನು ಮುಸ್ತಾಕ್ಗೆ ಮತ್ತು ನಿಸಾರ್ ಅಹಮದ್ಗೆ ಕಂಪೇರ್ ಮಾಡಕ್ ಆಗುತ್ತೆ? ನಾವು ಕಂಪೇರ್ ಮಾಡ್ಲಕ್ ಆಗಲ್ಲ ಸರ್. ಹಂಗಾಗಿ ಅವರೇ ಬೇರೆ, ಇವರೇ ಬೇರೆ. ಹಂಗಾಗಿ ಇವತ್ತಿನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈ ವಿವಾದನ ಸೃಷ್ಟಿ ಆಗಬೇಕು, ಈ ರಾಜ್ಯದಲ್ಲಿದ್ದಂತ ಹಿಂದೂ ಮುಸಲ್ಮಾನರು ಬೇರೆ ಆಗ್ಬೇಕನ್ನಂತ ಮಾಡ್ಬೇಕನ್ನಂತ ಉದ್ದೇಶದಿಂದಲೇ ಇವತ್ತು ಬಾನು ಮುಸ್ತಾಕ್ ಅಂತಂದು ಅವ್ರನ್ನ ಇನಾಗ್ರೇಷನ್ ಮಾಡಿಸಂತ ಕೆಲಸ ಮಾಡಿದಾರೆ. ಅಕಸ್ಮಿತವಾಗಿ ಅವರು ಈ ರಾಜ್ಯದಲ್ಲಿದ್ದಂತ ಎಲ್ಲಾರು ಕೂಡ ಒಂದೇ ಅನ್ನಂತ ಭಾವನೆ ಇದ್ದಿದ್ರಿಗಿನ ಅವ್ರು ಎಲ್ಲಾ ಜಾತಿ ಎಲ್ಲಾ ಧರ್ಮೀಯರು ಒಂದೇ ಅಂತ ತಿಳ್ಕೊಂಡಿದ್ರೆ ಈ ರೀತಿ ಇಶ್ಯೂ ಕ್ರಿಯೇಟ್ ಮಾಡಂತ ಕೆಲಸ ಆಗ್ತಿದ್ದಿಲ್ಲ. ನೋಡಿ ಸರ್, ನಾನು ಅವರು ಬುಕಾರ್ ಪ್ರಶಸ್ತಿಯನ್ನು ತಂದಿರ್ಲಿ, ಬಾನು ಮುಸ್ತಾಕ್ ಅವ್ರ ಮೇಲೆ ನನಗೆ ವಿಶೇಷವಾದಂತ ಗೌರವ ಇದೆ, ಇಲ್ಲನ್ನಕ್ ಹೋಗಲ್ಲ. ಆದ್ರೆ ಇವತ್ತು ಬಾನು ಮುಸ್ತಾಕ್ ಅವರು ಆ ರೀತಿ ಏನು ಪ್ರಶಸ್ತಿಗಳನ್ನು ಪಡ್ಕೊಂಡಿದಾರೋ ಅನೇಕ ಮಂದಿ ನಮ್ ಕಡೆ ಕೂಡ ಇದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ನಿಸಾರ್ ಅಹಮದ್ ಅವ್ರ ಜಾತಿಯಿಂದ ಕರೆಯಕ್ಕಾಗುತ್ತೇನ, APJ ಅಬ್ದುಲ್ ಕಲಾಂ ಅವ್ರನ್ನ ಭಾಷೆಯಿಂದ ಕರೆಯಕ್ಕಾಗುತ್ತೇನ, ಮುಸ್ತಾಕ್ ಅಹಮದ್ ಅವ್ರ ವಿಚಾರದಲ್ಲಿ ಯಾಕೆ ಈ ವ್ಯವಸ್ಥೆ ಇಷ್ಟೊಂದು ಗೊಂದಲ ಆಗ್ತಾ ಇದೆ ಅಂದ್ರಿಗಿನ ಅಲ್ಲಿ ಯಾವತ್ತೂ ಕೂಡ ಇವರು ಸೇವೆ ಅನ್ನಂತ ಇವರು ಎಲ್ಲಾ ಭಾಷಣಗಳನ್ನ ನೋಡ್ರಿ. ಇವತ್ತು ನಿಸಾರ್ ಅಹಮದ್ ಅವ್ರನ್ನ ಭಾಷಣಗಳನ್ನ ನೋಡ್ರಿ, ಅಬ್ದುಲ್ ಕಲಾಂ ಅವ್ರ ದೇಶ ಅಂದ ತಕ್ಷಣ ಅವ್ರದ್ದೊಂದು ವಿಶೇಷವಾದಂತ ಪ್ರೀತಿ ಇದೆ. ಇವ್ರ ಹೇಳಿಕೆಗಳನ್ನ ತೆಗೆದು ನೋಡ್ರಿ ಹೆಂಗಿರ್ತಾವ ಅನ್ನಂತದ್ದು. ಇಲ್ಲಿ ಮುಸ್ಲಿಮ್ಸ್ ಬೇರೆ, ಹಿಂದೂಗಳು ಬೇರೆ ಅಂತೇಳಿ ನಾನು ವಿಂಗಡಣೆ ಮಾಡಿ ನೋಡ್ತಾ ಇಲ್ಲ. ನಾನು ವಿಂಗಡಣೆ ಮಾಡಿ ನೋಡ್ತಾ ಇಲ್ಲ. ಇವತ್ತು ಬಾನು ಮುಸ್ತಾಕ್ ಅವ್ರದ್ದು ಬ್ಯಾಕ್ಗ್ರೌಂಡ್ ನೋಡಿದಂತ ಟೈಮ್ ಅವ್ರ ಪ್ರಶಸ್ತಿ ತಗೊಂಡಿದಾರೆ. ಅವ್ರು ಇಲ್ಲ ಅನ್ನಕ್ ಹೋಗಲ್ಲ. ಅವ್ರು ಕೂಡ ಗ್ರೇಟ್ ಫಿಲಾಸಫರ್ ಇದಾರ, ಒಳ್ಳೆಯವ್ರು ಇದಾರ, ಒಳ್ಳೆ ವಾಗ್ಮಿ ಇದಾರ, ನಾನು ಅದೆಲ್ಲ ಒಪ್ಪುತ್ತೀನಿ. ಈ ದಸರಾ ಉತ್ಸವ ಅಂದ ತಕ್ಷಣ ಅದು ನಮ್ಮ ಭಾವನಾತ್ಮಕವಾದಂತ ಸಂಬಂಧಗಳಿರುವಂತ ಧರ್ಮ. ಅದು ಬಹಳಷ್ಟು ಮಂದಿ ಟಿಪ್ಪು ಸುಲ್ತಾನ್ರು KS ಕೃಷ್ಣರಾಜ ಸಾಗರ್ ಡ್ಯಾಮ್ ಕಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಇದಾರಾಗ್ಲಿ, ಯಾವ ದಾಖಲಾತಿಯಲ್ಲಿ ಕೂಡ ಇಲ್ಲ. ಅಂದ್ರೆ ಇವತ್ತು ನಾನೇನ್ ಹೇಳ್ತಾ ಇದ್ದೀನಿ, ಯಾರು ಪ್ರಾರಂಭ ಮಾಡಿದಂದ್ರಿಗಿನ ನಾವು ಟಿಪ್ಪು ಸುಲ್ತಾನ್ ಅವರು ಪ್ರಾರಂಭ ಮಾಡಿದಂತ ಟೈಮ್ ನಾವೇನ್ ನೋಡ್ಲಿಲ್ಲ. ಇತಿಹಾಸದಲ್ಲಿ ಇದೆ, ಆದ್ರೆ ನಾವು ಮಾತಾಡ್ತಾ ಇದ್ವಿ ಅಷ್ಟೇ. ಆಗ್ಲಿ ನಾವು ನೋಡಿದಂತವ್ರು ನಾವು ಯಾವತ್ತು ಕೂಡ ಈ ರೀತಿ ದಸರಾ ಉತ್ಸವಗಳನ್ನು ಉದ್ಘಾಟನೆ ಆಗಿದ್ದು ನೋಡಿ